ಯಾರು ಒಂದು ಡಿಬೇಟ್ ಬರಕ್ಕೆ ಹೇಳಿ. ಆ ಮನ್ರೇಗಾಗೂ ಈಗ ಮನ್ರೇಗಾಗೂ ಏನಿದೆ ಅನ್ನೋದನ್ನ ಬೇಕಾದ್ರೆ ನಾನು ಅವ್ರನ್ನ ಆಹ್ವಾನಿಸ್ತೇನೆ. ಎಲ್ಲರೂ ಒಂದು ಡಿಬೇಟ್ ಫಿಕ್ಸ್ ಮಾಡೋಕ್ಕೆ ಹೇಳಿ. ಒಳ್ಳೇದು, ಜನಕ್ಕೂ ಜಾಗೃತಿ ಮೂಡಿಸ್ಬೇಕು. ಅವರು ಯಾರು ಪಾರ್ಟಿ ಪ್ರೆಸಿಡೆಂಟು, ಅಪೋಸಿಷನ್ ಲೀಡರು, ಇಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್, ಈ 3 ಜನದಲ್ಲಿ ಒಬ್ಬರು ಯಾವುದಾದ್ರು ಟಿ ವಿಗೆ ಡಿಬೇಟ್ ಮಾಡೋಕ್ಕೆ ಹೇಳಕ್ಕೆ ಹೇಳಿ. ಅಲ್ಲೇನು ಇದೆ, ನಮ್ಮಲ್ಲಿ ಏನಿದೆ ಅನ್ನೋದನ್ನ ನಾವು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ. 11 ಲಕ್ಷ ಕೋಟಿ ಭ್ರಷ್ಟಾಚಾರ ಎಷ್ಟಾರು ಇಲ್ಲ, 11 ಲಕ್ಷ ಕೋಟಿ ಇತ್ತು ಅಂದರೆ CBI ಅವ್ರಿಗೆ ತಾಕತ್ತಿತ್ತು ಅಂದರೆ ಈಗ 11 ಕೋಟಿ ಭ್ರಷ್ಟಾಚಾರ ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀಯ. ನೀನು ಯಾವ ಟಿ ವಿ ನೀನು ಫಸ್ಟು ನೀನು ಏನೇನೋ ಮಾತಾಡೋಕೆ ಹೋಗ್ಬೇಡ. ನೀನು ನಡೆಸ್ಲಿ. ಫಸ್ಟು ಕರೆಕ್ಟಾಗಿ 11 ಕೋಟಿ ಅಂತ ಹೇಳಿದ್ರು ಅಂತ ಅನ್ಬಿಟ್ಟು ನಿನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕ್ಬೇಕು. 11 ಕೋಟಿ ಅಂತ ಯಾರು ಹೇಳಿರ್ಬೇಕಾದ್ರೆ ಜಾಗೃತರಾಗಿ ಹೇಳ್ಬೇಕು. ಹೇಳಿದಾರೆ 11 ಕೋಟಿ ಅಂತ ಸುಳ್ಳಿಲ್ಲ ಹೇಳಕ್ಕೆ ಹೋಗ್ಬೇಕು. ನಾನು ವಿತ್ ಐ ನೀಡ್ ಎ ಡಾಕ್ಯುಮೆಂಟ್. ಯಾರು ರೆಸ್ಪಾನ್ಸಿಬಲ್ ಮನುಷ್ಯರು 11 ಕೋಟಿ ಅಂತ ಹೇಳೋಕ್ಕಾಗಲ್ಲ. 11 ಕೋಟಿ ಅಂದರೆ ಸಾಧಾರಣ ಅಂತ ನೀವು ತಿಳ್ಕೊಳಕ್ಕೆ ಪೊಲೀಸರ ಜೊತೆ ನೀವು ಸಭೆ ನಡೆಸಿದ್ದು ಕುಮಾರಸ್ವಾಮಿ ಮತ್ತೆ ಪ್ರಶ್ನೆ ಮಾಡಿದ್ದಾರೆ. DCMಗೇನು ಎಕ್ಸ್ಟ್ರಾ ಕೊಂಬು ಇಲ್ಲ ಅನ್ನೋದ್ರ ಬಗ್ಗೆ. ಶಿಷ್ಟಾಚಾರ ಮಂತ್ರಿಗಳಿಗೆ ಇರುವಷ್ಟು ಶಿಷ್ಟಾಚಾರ ಆಯ್ತಪ್ಪ. ಅವ್ರ MLAಗಳು ಇದಾರಲ್ಲ, ಅದನ್ನು ಚರ್ಚೆ ಮಾಡಕ್ಕೆ ಹೇಳ್ತೀನಿ. ಮನ್ರೇಗಾ 2 ಡೇಸ್ ಸೆಷನ್ ಮಾಡ್ತೀನಿ ಅಂತ ಹೇಳಿದ್ರು ಸರ್, ಯಾವಾಗ ಮಾಡ್ತೀರಿ? ಈಗಾಗಲೇ ನಾನು ಹೇಳಿದ್ದೇವೆ, ಮನ್ರೇಗಾ 2 ವಿಚಾರದಲ್ಲಿ 2 ದಿನ ಸ್ಪೆಷಲ್ ಸೆಷನ್ ಮಾಡಿ ವ್ಯಾಪಕವಾಗಿ ಚರ್ಚೆ ಮಾಡ್ತೀವಿ. BJPಯವರು ಕೂಡ ಪಾಪ ಅಭಿಯಾನ ಮಾಡೋಕ್ಕೆ ಪ್ರಚಾರ ಮಾಡಕ್ಕೆ ಹೊರಟವ್ರೆ. ಅವ್ರಿಗೆ ಏನೇನು ಕಾರ್ಯಕ್ರಮ ಅನ್ನೋದು ಅವರು ಹೇಳಿ. ಈ ಕಾರ್ಯಕ್ರಮದಿಂದ ಜನರಿಗೆ ಏನಾಗ್ತದೆ ಅಂತ ನಾವು ತಿಳಿಸ್ತೀವಿ. ಸರ್, ಕುಮಾರಸ್ವಾಮಿ ಮತ್ತೊಂದು ಆರೋಪ ಮಾಡಿ ನೀವು ಗೃಹ ಇಲಾಖೆಯನ್ನು ಹೆಚ್ಚುವರಿ ಮಾಡ್ಕೊಂಡಿದ್ದೀರಾ.